ವೆಲ್ಕಮ್ ಟು ಲಕ್ಕಿ ಸ್ಟಾರ್ ಅಸ್ಟ್ರೋ. ನಿಮ್ಮ ಮುನಿರತ್ನ ಮಾಡುವ ನಮಸ್ಕಾರಗಳು. ಹಿಂದಿನ ಸಂಚಿಕೆಯಲ್ಲಿ ಒಂದು ನೇಮ್ ಯಾವ ಥರ ಸ್ಟ್ರೆಂತಲ್ಲಿರುತ್ತೆ, ಡೇಟ್ ಆಫ್ ಬರ್ತ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ ಅನ್ನೋ ವಿಷಯದ ಬಗ್ಗೆ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಮೊಬೈಲ್ ನ್ಯೂಮರಾಲಜಿ, ಪವರ್ ಆಫ್ ನ್ಯೂಮರಾಲಜಿ ಅಂದರೆ ಮೊಬೈಲ್ನಲ್ಲಿ ನಂಬರ್ಸ್ ಎಷ್ಟು ವೈಬ್ರೇಷನ್ ಸ್ಟ್ರೆಂತ್ ಅಲ್ಲಿದೆ, ಒಂದಕ್ಕೊಂದು ಯಾವ ಥರ ಮ್ಯಾಚ್ ಆಗುತ್ತೆ, ಆ ನಂಬರ್ಸ್ಗಿರೋ ಅಷ್ಟು ಬೆಲೆ ಎಲ್ಲಿ, ಯಾಕಂದ್ರೆ ಯಾವ ಪ್ಲೇಸ್ ಅಲ್ಲಿ ಇದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ನಂಬರ್ಗೂ ಎಂಡಿಂಗ್ ನಂಬರ್ಗೂ ತುಂಬಾ ಕನೆಕ್ಟಿವಿಟಿ ಇರುತ್ತೆ. ಜೊತೆಗೆ ಒಂದು ಕಸ್ಟಮರ್ಗೆ ಬೇರೆಯವರು ಸಜೆಸ್ಟ್ ಮಾಡಿದ್ದಾರೆ 456 ಅನ್ನೋ ನಂಬರ್ಸ್ ಇಟ್ಕೊಂಡ್ಬಿಟ್ರೆ ಕೋಟ್ಯಾಧಿಪತಿ ಆಗ್ತಾರೆ, ಇಲ್ಲ ಧನವಂತರಾಗ್ತಾರೆ. ಆ ತರ ತಗೊಂಡಿರೋ ಕಸ್ಟಮರು ಇವತ್ತು ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ 456 ಇಟ್ಕೊಂಡಿರೋದಕ್ಕೆ ಲಾಸ್ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಅದು ಯಾವ ಪದ್ಧತಿಯಲ್ಲಿ ಇಟ್ಕೋಬೇಕಾಗಿತ್ತು, ಯಾವ ಪ್ಲೇಸ್ ಅಲ್ಲಿ ಬರಬೇಕಾಗಿತ್ತು ಅನ್ನೋ ಕಾನ್ಸೆಪ್ಟ್ ಬೇಸ್ ನಲ್ಲಿ ಅವರು ಇಟ್ಕೊಟ್ಟಿಲ್ಲ. ಅದು ಒಂದು ಪ್ರಶ್ನೆ. ಆದ್ರೆ ಆ 9 ಪೇರ್ಸ್ ಮೊಬೈಲ್ ಅಲ್ಲಿ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ನಂಬರ್ಸ್ಗೆ ವೈಬ್ರೇಷನ್ಸ್ ಇರುತ್ತೆ. ವೈಬ್ರೇಷನ್ ಈಚ್ ನಂಬರ್ಗೆ ವೈಬ್ರೇಷನ್ಸ್ ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 46 ಅಂದ್ರೆ ಒಂದನೇ ನಂಬರ್ ಆಗುತ್ತೆ, ಅದರ ವೈಬ್ರೇಷನ್ನೇ ಬೇರೆ. 55 ಅಂದ್ರೆ ಕೂಡ ಒಂದಾಗುತ್ತೆ, ಅದರದ್ದು ವೈಬ್ರೇಷನ್ನೇ ಬೇರೆ. ಅದಕ್ಕೆ ಹೇಳೋದು, ನಂಬರ್ಸ್ ಬಗ್ಗೆ ನೀವು ಕಲೆಕ್ಟ್ ಮಾಡ್ಕೋಬೇಕಾದ್ರೆ, ಸಿಮ್ ನಂಬರ್ ತಗೊಂಡ್ಬೇಕಾದ್ರೆ ನಂಬರ್ಸ್ ವೈಬ್ರೇಷನ್ಸ್ ಗೊತ್ತಿರೋರ ಹತ್ರ ತಗೊಂಡ್ರೆ ತುಂಬಾ ಉತ್ತಮ ಅಂತ ನನ್ನ ಒಪಿನಿಯನ್. ಕಾರಣ ಏನಪ್ಪಾ ಅಂದ್ರೆ, ಟೋಟಲ್ ನಂಬರ್ ಕೂಡಿದ್ರೆ ಅದು ಒಂದು ಕಾಂಪೌಂಡ್ ನಂಬರ್ ತರ ಆಗುತ್ತೆ, ಅದು ಲಕ್ಕಿ ನಂಬರ್ ಅಲ್ಲ. ಮೊಬೈಲ್ ಅಲ್ಲಿ 9 ಪೇರ್ಸ್ ಬರುತ್ತೆ. ಆ 9 ಪೇರ್ಸ್ ಪರ್ಫೆಕ್ಟ್ ಆಗಿ ಬಂದಾಗ ಮಾತ್ರ ಸಕ್ಸಸ್ ರೇಟ್ ಅನ್ನು ಸಿಗೋದು. ಜೊತೆಗೆ ಆ ಪ್ಲೇಸ್ಮೆಂಟ್ ಆಫ್ ಲೆಟರ್ಸ್ ಅಂತ ಹೇಳ್ತೀವಿ, ಯಾವ ಯಾವ ಪ್ಲೇಸ್ ಅಲ್ಲಿ ಯಾವ ನಂಬರ್ಸ್ ಬಂದ್ರೆ ಸಕ್ಸಸ್ ಕೊಡುತ್ತೆ. ಬಿಸ್ನೆಸ್ ನಂಬರ್ಸೇ ಬೇರೆ ಇರುತ್ತೆ, ಪೊಲಿಟಿಷಿಯನ್ ನಂಬರ್ಸೇ ಬೇರೆ ಇರುತ್ತೆ, ಮತ್ತೆ ಅದರ್ಸ್ ಇನ್ನು ಬೇರೆ ಬೇರೆ ಇಂಜಿನಿಯರ್ಸು, ಡಾಕ್ಟರ್ಸು, ಈ ತರ ಎಲ್ಲ ಇರುತ್ತೆ. ಪ್ರತಿಯೊಂದಕ್ಕೂ ಒಂದು ನಂಬರ್ಸ್ ಇರುತ್ತೆ. ಆ ನಂಬರ್ಸ್ ನ ಪರ್ಫೆಕ್ಟ್ ಪ್ಲೇಸ್ ಅಲ್ಲಿ ಸೆಟ್ ಮಾಡಿಕೊಂಡ್ರೆ ಮಾತ್ರ ಮೊಬೈಲ್ ನ್ಯೂಮರಾಲಜಿನಲ್ಲಿ ಮೊಬೈಲ್ ನಂಬರ್ ಸಕ್ಸಸ್ ರೇಟ್ ಕೊಡುತ್ತೆ. ಇವತ್ತು ಒಂದು ಕಸ್ಟಮರ್ 456 ತಗೊಂಡಿದಾರಲ್ಲ, ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಈ ಮೊಬೈಲ್ ನಂಬರ್ ತಗೊಂಡಿದ್ದಾರೆ, ಒಬ್ಬ ನ್ಯೂಮರಾಲಜಿಸ್ಟ್ ಸಜೆಷನ್ ಮಾಡಿದ್ದಾರೆ ಇವ್ರಿಗೆ. 984520234456 ಇದೆ. ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಈ 456 ಗನ ಇದ್ರೆ ನಿಮ್ಗೆ ಒಳ್ಳೆ ದುಡ್ಡು ಬರುತ್ತೆ, ದುಡ್ಡು ನಂಬರ್ ಇದು, ಲಕ್ ಬರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರ ಲಕ್ಕಿ ನಂಬರ್ ಬಂದ್ಬಿಟ್ಟು 1, ಅದಕ್ಕೆ ಈ ತರ ನಂಬರ್ ಕೊಟ್ಟಿದ್ದಾರೆ ಅವ್ರಿಗೆ. 46 ಬರ್ತಾ ಇದೆ. ಇದು ಯಾವಾಗ್ಲೂ ಸಿಂಗಲ್ ಡಿಜಿಟ್ ಮಾಡ್ಕೋಬೇಕು. ಈ 46 ನ ಯಾವ ತರ ಮಾಡ್ಕೋಬೇಕು ಅಂದ್ರೆ 4 6 ಮತ್ತೆ ಇದು 10 ಆಗುತ್ತೆ, 4 6 10 ಆಗುತ್ತೆ, 10ನ 1 + 0 1 ಆಗುತ್ತೆ. ಅಂದ್ರೆ ಈ ಮೊಬೈಲ್ ನಂಬರ್ ಟೋಟಲ್ ಕೂಡಿದ್ರೆ 1ರಲ್ಲಿದೆ. ಈಗ ಈ ಮೊಬೈಲ್ ನಂಬರ್ ಎಷ್ಟು ಸಕ್ಸಸ್ ಕೊಡುತ್ತೆ ಅಂತ ಅವ್ರು ತಗೊಂಡು ಹೇಳಿದಾರಲ್ವಾ, ಈ ಕಸ್ಟಮರ್ ಬಂದು ನಮ್ಮ ಹತ್ರ ಹೇಳ್ಕೊಂತ ಇದ್ದಾರೆ, ಅಳೋದೊಂದೇ ಬಾಕಿ. ಕಾರಣ ಏನಂತಂದ್ರೆ ನೋಡಿ ಎಷ್ಟು ಇಶ್ಯೂ ಇದೆ ಈ ಮೊಬೈಲ್ ನಂಬರ್ ಅಲ್ಲಿ. ಅವ್ರು ಏನ್ ಹೇಳಿದ್ದಾರೆ, 456 ಇಟ್ಕೊಳ್ಳಿ, ನಿಮಗೆ ಸಕ್ಸಸ್ ರೇಟ್ ಚೆನ್ನಾಗಿ ಸಿಕ್ಬಿಡುತ್ತೆ ಅಂತ ಹೇಳಿದ್ದಾರೆ. ಫಸ್ಟ್ 98 ಬರುತ್ತೆ ಇಲ್ಲಿ. 98 ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ. ಇದನ್ನ 9 ಜೋಡಿನೂ ಹಾಕ್ತೀನಿ ನೋಡಿ. ಒಂದು ಮೊಬೈಲ್ ನಂಬರ್ನ ಈ ತರ 9 ಜೋಡಿಗಳಾಗಿ ಹಾಕೋಬೇಕು. ಆವಾಗ್ಲೇನೆ ಈ ಮೊಬೈಲ್ ಅಲ್ಲಿ ಸ್ಟ್ರೆಂತ್ ಇದೆಯಾ, ಈ ಮೊಬೈಲ್ ಅಲ್ಲಿ ಗ್ರೋತ್ ನಂಬರ್ ಇದೆಯಾ, ಇಲ್ಲ ಸಕ್ಸಸ್ ರೇಟ್ ಇದೆಯಾ, ಈ ಮೊಬೈಲ್ ನಂಬರ್ ಅಲ್ಲಿ ನಮಗೆ ಹೆಲ್ತ್ ನಂಬರ್ ಇದೆಯಾ, ನಮಗೇನಾದ್ರೂ ಇಂಪ್ರೂವ್ಮೆಂಟ್ ಇದೆಯಾ ಅಂತ ತಿಳ್ಕೊಬೇಕಾದ್ರೆ ಈ 9 ಜೋಡಿಗಳಾಗಿ ಒಂದು ನಂಬರ್ ಹಾಕೊಂಡ್ರೆ ಅವಾಗ ಗೊತ್ತಾಗತ್ತೆ. ಫಸ್ಟ್ ನೋಡಿ 98 ಇದೆ. ಇದು ಸ್ಟ್ರೆಸ್ ಕೊಡೋ ಅಂತ ನಂಬರ್. ಇದು ಈ 98 ಯಾವಾಗ್ಲೂ ಒಂಥರ ಏನೋ ಒಂದು ಕೆಲಸ ಮಾಡಿ ಆಯಾಸ ಬಿದ್ದಿರ್ತಾರಲ್ಲ, ಆ ತರ ಇರ್ತಾರೆ. ಅದಾದ್ಮೇಲೆ 84 ಇದೆ.
ಇದು ಸ್ಟ್ರೆಸ್ ಕೂಡ ನಂಬರು, ಲಾಸು ಮತ್ತೆ ಹಸ್ಬೆಂಡ್ ವೈಫ್ ಅಲ್ಲಿ ಹೊಂದಾಣಿಕೆ ಅನ್ನೋದು ಮಿಸ್ಗೈಡ್ ಆಗುವಂತ ನಂಬರ್ ಇದು ಈ 84. ಇನ್ನು ನೆಕ್ಸ್ಟ್ 45 ನೋಡಿ, ಇಲ್ಲೇ ನಾನು ಇಂಪಾರ್ಟೆಂಟ್ ಏನಕ್ಕಪ್ಪ ಇದನ್ನ ಹೇಳಕ್ ಬಂದಿದ್ದೀನಿ ಅಂದ್ರೆ, ಈ 4, 5, 6 ಇದೆ ಅಂತ ಹೇಳ್ತಾ ಇದಾರಲ್ಲ, ಇಲ್ಲಿ 45 ನಂಬರ್ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ ನೋಡಿ. ಈ 45 ನಂಬರ್ ಏನ್ ಗೊತ್ತಾ, ಕಣ್ಣಿದೆಯಲ್ಲ ವೀಕ್ ಆಗುತ್ತೆ ಇದು ಕಣ್ಣು. ಜೊತೆಗೆ ಲಿಟಿಗೇಷನ್, ಕೋರ್ಟ್ ಕೇಸ್ಗಳು ಅಲ್ದಾಡೋ ಅಂತದ್ದು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, 4, 5, 6 ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ನಂಬರ್ಗನ್ನ ಇದ್ರೆ ಕೋರ್ಟ್ ಕೇಸು, ಭೂಮಿ ವ್ಯವಹಾರ, ಮನೆಯದು ಯಾವ್ದನ್ನ ತಗಲಾಕೊಳ್ಳೋದು ಕೋರ್ಟ್ ಕೇಸ್ನಲ್ಲಿ ಈ ತರ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತದೆ. ಜೊತೆಗೆ ಇನ್ನೊಂದು ಏನ್ ಮಾಡ್ತದೆ ಅಂದ್ರೆ, ಯಾವಾಗ್ಲೂ ಹಾಸ್ಪಿಟ್ಲ್ಗೆ ಹೋಗಿ ಬರ್ತಾನೆ ಇರ್ಬೇಕು, ಹಾಸ್ಪಿಟ್ಲ್ ಸುತ್ತಾನೆ ಇರ್ಬೇಕು. ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈ 45 ನಂಬರ್. ಜೊತೆಗೆ ನೋಡಿ, ಮತ್ತೆ ಇಲ್ಲಿಂದ ಮತ್ತೆ ಈ ನಂಬರ್ಗೆ ಬರೋಣ. ಈ 23 ನಂಬರ್ ಅನ್ನೋದು ಇರಬಾರ್ದು ಮೊಬೈಲ್ ಅಲ್ಲಿ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ನಂಬರ್. ಇದು 23 ನಂಬರ್ ಯಾರ ಮೊಬೈಲ್ ಅಲ್ಲಿ ಇದ್ರೆ ಎಕ್ಸ್ಟ್ರಾ ಅಫೇರ್ನೆಸ್ ಇರುತ್ತೆ. ಯಾಕಂದ್ರೆ ಆ ತರ ತಗೊಂಡೋಗಿ ಕುಂಡಿಸ್ತದೆ, ಅಂದ್ರೆ ಯಾರಿಗೆ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಅದಕ್ಕೆ ತಗೊಂಡೋಗಿ ಕನೆಕ್ಟಿವಿಟಿ ಮಾಡ್ತದೆ. ಆ ಉದ್ದೇಶಕ್ಕೆ ಯಾರದೇ ಮೊಬೈಲ್ ಅಲ್ಲಿ 23 ಗನ ಇದ್ರೆ ಚೇಂಜ್ ಮಾಡ್ಕೊಳೋದು ತುಂಬಾ ಉತ್ತಮ. ಜೊತೆಗೆ ಈ 56 ನೋಡಿ, ಇಲ್ಲಿಗೆ ಬರೋಣ. ಮತ್ತೆ 45 ಮತ್ತೆ 56 ಇದೆಯಲ್ಲ, ಈ 56 ಅನ್ನೋ ನಂಬರ್ ಏನ್ ಮಾಡತ್ತಪ್ಪ, ಎಲ್ರು ಏನ್ ಹೇಳ್ತಾ ಇದ್ದಾರೆ, 4, 5, 6 ಇದ್ರೆ ಲಕ್ಸುರಿ ಮನಿ ದುಡ್ಡು ಅಂತ. ಖಂಡಿತ ಬರುತ್ತೇನೋ ಗೊತ್ತಿಲ್ಲ, ಇಲ್ಲ ಬಂದ್ರು ಬರ್ಬೋದು. ಬಂದ್ರೆ ಏನಾಗುತ್ತೆ, ಅಕಸ್ಮಾತ್ ಇವ್ರು ಯಾರಿಗನ ದುಡ್ಡು ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರ ದುಡ್ಡನ್ನ ಅವರೇ ತಕೊಳಕ್ ಆಗಲ್ಲ, ಕೇಳೋದಕ್ಕೆ ಹಿಂಜರಿತಾರೆ ಇವ್ರು. ಯಾಕಂದ್ರೆ ಅವ್ರ ದುಡ್ಡನ್ನ ಅವರೇ ಕೇಳಕ್ ಆಗಲ್ಲ. ಈಗ ನಿಮ್ಗೆ ಕೊಟ್ಟಿರ್ತಾರೆ, ಆಮೇಲೆ ಅವ್ರ ಹತ್ರ ಈ ನಂಬರ್ಸ್ಗನ ಇತ್ತು ಅಂತ ಇಟ್ಕೊಳ್ಳಿ, ಅವಾಗ ಹೆಂಗಪ್ಪ ಕೇಳೋದು, ಯಾವ ತರ ಕೇಳೋದು, ಕೇಳಿದ್ರೆ ಕೊಡ್ತಾನೋ ಇಲ್ವೋ, ಈ ತರ ಮೈಂಡ್ ಸೆಟ್ ಈ 56 ಅನ್ನೋದು ಬಂದು ಕೊಡ್ತದೆ. ಅರ್ಥ ಮಾಡ್ಕೊಂಡ್ರ? ಒಂದು ಮೊಬೈಲ್ ನಂಬರ್ ಅಲ್ಲಿ 4, 5, 6 ಇದ್ರೆ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಇಷ್ಟು ಪ್ರಾಬ್ಲಮ್ ಇದೆ ಇದರಲ್ಲಿ. ಸಕ್ಸಸ್ ಎಲ್ಲಿದೆ? ಸ್ಟ್ರೆಸ್ ಇದೆ, ಲಾಸ್ ಇದೆ, ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಹೊಂದಾಣಿಕೆ ಪ್ರಾಬ್ಲಮ್, ಮತ್ತೆ ಕಣ್ಣು ವೀಕ್ ಇದೆ, ಮತ್ತೆ ಲಿಟಿಗೇಷನ್ ಇದೆ, ಹಾಸ್ಪಿಟಲೈಸೇಷನ್ ಇದ್ದಾರೆ, ಮತ್ತೆ ಎಕ್ಸ್ಟ್ರಾ ಅಫೇರ್ಸ್ ಇರುತ್ತೆ. ಅವ್ರ ದುಡ್ಡು ಅವರೇ ಕೇಳಕ್ಕಾಗಲ್ಲ. ಇಷ್ಟು ಈ ನಂಬರ್ ಇಟ್ಬಿಟ್ರೆ ಇಷ್ಟೆಲ್ಲ ಸಕ್ಸಸ್ ಕೊಡುತ್ತೆ ಅಂತ ಕೊಟ್ಟಿದ್ದಾರೆ ಇವ್ರಿಗೆ. ಆದ್ರೆ ಇಷ್ಟು ಫೇಸ್ ಮಾಡ್ಬೇಕಾಗುತ್ತೆ ಈ ಮೊಬೈಲ್ ನಂಬರ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಆತರ ದುಡ್ಡು ಕೊಟ್ಟು ಈ ನಂಬರ್ ಕೊಟ್ಬಿಟ್ರೆ ಬರುತ್ತೆ ಹಂಗಲ್ಲ. ನಾನು ಫಸ್ಟ್ ಇಂದ ಏನ್ ಹೇಳ್ತಾ ಇದ್ದೀನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ 9 ಪೇರ್ಸ್ ಇರ್ಬೇಕು. ಈ 9 ಪೇರ್ಸ್ ಅಲ್ಲಿ ಒಳ್ಳೆ ಗುಡ್ ನಂಬರ್ಸ್ ಇರಬೇಕು, ಅಲ್ಲಿ ಬ್ಯಾಡ್ ನಂಬರ್ಸ್ ಇರಬಾರ್ದು. ಇದು ಮೇನ್ ಕಾನ್ಸೆಪ್ಟ್. ಸೆಕೆಂಡ್ ಥಿಂಗ್ ಇನ್ನೊಂದು ಏನಂದ್ರೆ, ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ಗೆ ನಂಬರ್ಸ್ ಬೇರೆ ಇದೆ, ಮನಿ ಅಂತ ಬಂದಾಗ ಮನಿ ನಂಬರ್ಸೇ ಬೇರೆ ಇದೆ. ಒಬ್ಬ ಬಿಲ್ಡರ್ಸ್ ಅಂತಂದ್ರೆ ಬಿಲ್ಡರ್ಸ್ಗೆ ಒಂದು ನಂಬರ್ಸ್ ಬೇರೆ ಇದೆ. ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಕೆಲಸ ಮಾಡ್ತಾ ಇದ್ದಾನೆ, ಪೊಲೀಸ್ ಆಗ್ಲಿ ಮಿಲಿಟರಿ ಆಗ್ಲಿ ಅಂದ್ರೆ ಅದಕ್ಕೆ ಒಂದು ನಂಬರ್ಸ್ ಇದೆ. ಯಾಕೆ ನಂಬರ್ಸ್ ಅಂತ ಹೇಳ್ತಾ ಇದೀನಿ ಅಂದ್ರೆ, ನಂಬರ್ಸ್ಗೆ ವೈಬ್ರೇಷನ್ ಇದೆ. ಒಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರೋದು ಏನಪ್ಪಾ ಅಂದ್ರೆ ವೈಬ್ರೇಷನ್. ನಂಬರ್ಸ್ಗೆ ವೈಬ್ರೇಷನ್ ಇದೆ. ಗೊತ್ತಿಲ್ದಿರ ಆ ನಂಬರು ಈ ನಂಬರು ಅಂತ ಹೇಳ್ಬಿಟ್ಟು ತಕೊಂಡು ವೈಬ್ರೇಷನ್ ನಮ್ಮ ಮೇಲೆ ಪ್ರಭಾವ ಬಿದ್ದಾಗ ನಾವು ಎಡು ಬಿದ್ದು ಕೆಳಗೆ ಬೀಳ್ತೀವಿ. ಅದಕ್ಕೆ ಹೇಳೋದು ನಂಬರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಮೊಬೈಲ್ ನಂಬರ್ ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೋ ಅಂತವ್ರ ಹತ್ರನೇ ಮೊಬೈಲ್ ನಂಬರ್ ತಗೋಬೇಕು ನೀವು. ಇಲ್ಲ ಅಂದ್ರೆ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಸಂಖ್ಯೆ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡೋದು 9 ಜೋಡಿಗಳಾಗಿ ಬರ್ಕೊಳ್ಳಿ. ನಾನು ಪ್ರತಿಯೊಂದು ಜೋಡಿಗಳದ್ದು ಎಲ್ಲ ಬಿಡಿಸಿ ಹೇಳಿದ್ದೀನಿ. ಆ ತರ ಜೋಡಿಗಳು ಮೊಬೈಲ್ ಅಲ್ಲಿ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ತುಂಬಾ ಜನ ಏನ್ ಮಾಡ್ತಾರೆ, ಫ್ಯಾನ್ಸಿ ನಂಬರ್ ಅಂತ ಇಟ್ಕೊಂತಾರೆ. ಈ ಫ್ಯಾನ್ಸಿ ನಂಬರ್ ಇಂದ ಏನು ಗ್ರೋತ್ ಇಲ್ಲ. 111 ಇತ್ತು ಅಂತ ಇಟ್ಕೊಳ್ಳಿ, ಈಗೋ ಇರುತ್ತೆ ಅವ್ರಿಗೆ, ಅವ್ನು ಮಾತಾಡಿದ್ರೆ ಮೈ ಮೇಲೆ ಬರ್ತಾನೆ. 222 ಇತ್ತು ಅಂತ ಇಟ್ಕೊಳ್ಳಿ, ಅವ್ನು ಬಿಸ್ನೆಸ್ ನಲ್ಲಿ ಏನ್ ಮಾಡ್ತಾ ಇಲ್ಲ ಎಲ್ಲ ಲಾಸ್ ಆಗ್ತಾ ಇರ್ತದೆ, ನೀರ್ ತರ ಕರ್ಗೋಗ್ತಾ ಇರ್ತದೆ. 333 ಇರ್ಬೋದು, ಅದು ಕೆಲವ್ರಿಗೆ ಮಾತ್ರ ಹಾಗೆ ಬರುತ್ತೆ, ಎಲ್ಲಾರ್ಗೂ ಹಾಗೆ ಬರಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನ 444 ಇತ್ತು ಅಂತ ಇಟ್ಕೊಳ್ಳಿ, 3 ರಾಹು ಇದ್ದಂಗೆ, ಮುಖದ ಮೇಲೆ ಇರ್ತದೆ ಕೋಪ. ಈ ತರ ಫ್ಯಾನ್ಸಿ ನಂಬರ್ಗಳು ಹಿಂದೆ ಹೋಗ್ಬೇಡಿ. ಯಾಕಂದ್ರೆ ಫ್ಯಾನ್ಸಿ ನಂಬರ್ಗಳಿಂದ ಏನು ಗ್ರೋತ್ ಇಲ್ಲ.
ಜೊತೆಗೆ ಈ ತರ ಯಾರ್ಯಾರು ಈ ತರ 4, 5, 6 ಇಟ್ಕೊಂಡಿದ್ದಾರೋ ನೀವೇ ಒಂದ್ಸತಿ ನಿಮ್ಮನ್ನ ನೀವೇ ಚೆಕ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಇದ್ರ ಜೊತೆಗೆ ಈ 4, 5, 6 ಒಂದು ಕಾನ್ಸೆಪ್ಟ್ ಆದ್ರೆ ಈ ಕಡೆಯಿಂದ ಬೇರೆ ನಂಬರ್ಸ್ ಇರ್ತವೆ, ಬೇರೆ 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 ನಂಬರ್ಸ್, ಆ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಒಂದೇ ಒಂದ್ ಏನಪ್ಪಾ ಅಂದ್ರೆ ಈ ನಂಬರ್ಗೂ ಮ್ಯಾಚ್ ಆಗ್ತಾ ಇದೆ 9ಗೆ 6ಗೆ, ಅಷ್ಟು ಬಿಟ್ರೆ ಇಲ್ಲೆಲ್ಲ ಪ್ರಾಬ್ಲಮ್ ನಂಬರ್ಸ್ ಇದೆ. ಇಲ್ಲಿ ಪ್ರಾಬ್ಲಮ್ ನಂಬರ್ಸ್ ಇರೋದು ಅಂತ ಹಾಕ್ಬೇಕು, ರೌಂಡ್ ಅಪ್ ಆಗ್ಬೇಕಾದ್ರೆ ನೋಡಿ 98 ಇದೆ, 84 ಇದೆ, 45 ಇದೆ, 52 ಇದೆ, 22 ಇದೆ, 34 ಇದೆ, 45 ಇದೆ, 56 ಇದೆ. ಯಾವುದನ್ನ ಒಂದು ಸಂಖ್ಯೆನೂ ಕರೆಕ್ಟ್ ಆಗಿಲ್ಲ ಇದರಲ್ಲಿ. ಎಲ್ಲ ಪ್ರಾಬ್ಲಮ್ ಇರೋದೆ ಈ 52 ಅನ್ನೋದು ಮಾತ್ರ 50-50, ಈ 52ನೇ ಸಂಖ್ಯೆ. ಅದು ಬಿಟ್ರೆ ಇಲ್ಲಿರೋ ಸಂಖ್ಯೆಗಳೆಲ್ಲ ಪ್ರಾಬ್ಲಮ್ ಅಲ್ಲಿ ಇರೋವೆ, ಒಂದು ನಂಬರ್ ಕೂಡ ಕರೆಕ್ಟ್ ಆಗಿಲ್ಲ. ಇನ್ನು ಎಲ್ಲಿ ಗ್ರೋತ್ ಕೊಡುತ್ತೆ ಹೇಳಿ? ಇಲ್ಲಿ ಇಟ್ಟಿದಾರಲ್ಲ 4, 5, 6 ಇದ್ರೆ ಲಕ್ಸುರಿ ಲೈಫು, ಒಳ್ಳೆ ದುಡ್ಡು ಬರುತ್ತೆ, ಒಳ್ಳೆ ಸಕ್ಸಸ್ ಆಗ್ತಾರೆ ಅಂತ ಹೇಳ್ತಾರೆ. ಈ 9 ಜೋಡಿಗಳಲ್ಲಿ ಒಂದು ನಂಬರ್ ಆದ್ರೂ ಕರೆಕ್ಟ್ ಆಗಿದೆಯಾ ನೋಡಿ? ಒಂದೇ ಒಂದು ನಂಬರ್ ಕೂಡ ಕರೆಕ್ಟ್ ಆಗಿಲ್ಲ ಇದರಲ್ಲಿ. ನೋಡಕ್ ಮಾತ್ರ ಎಕ್ಸಲೆಂಟ್ ಇದೆ ನಂಬರ್, ಅದೇ ಟೋಟಲ್ ಕೂಡಿದ್ರೆ ಒಂದು ನಂಬರ್ ಬಂದಿದೆಯಲ್ಲ ಅದು 1 ಅಲ್ಲಿದೆ, ಇದು 1ನೇ ಸಂಖ್ಯೆನಲ್ಲಿ ಹೋಗ್ತದೆ. ಅದು ಒಂದು ಬಿಟ್ರೆ ಈ ಮೊಬೈಲ್ ನಂಬರ್ ನಲ್ಲಿ ಗ್ರೋತ್ ಅನ್ನೋದೇ ಇಲ್ಲ. ಗ್ರೋತ್ ಅನ್ನೋದು ಎಲ್ಲಿ? ಒಂದು ಮನಿ ನಂಬರ್ ಇಲ್ಲ ಇದರಲ್ಲಿ, ಒಂದು ಬಿಸ್ನೆಸ್ ನಂಬರ್ ಇಲ್ಲ, ಒಂದು ಮತ್ತೆ ಏನ್ ಹೇಳ್ತಾರೆ ಒಂದು ಮೈಂಡ್ ಸೆಟ್ ಕೂಲ್ ಆಗಿರುವಂತ ನಂಬರ್ ಇಲ್ಲ, ಎಲ್ಲ ರಾಂಗ್ ನಂಬರ್ಸ್ ಅಲ್ಲೇ ಇದೆ ಇದರಲ್ಲಿ. ಈ ನಂಬರ್ ಯಾರನ್ನ ಇಟ್ಕೊಂಡಿದ್ದೀರಾ ಈ 4, 5, 6 ಅಂದ್ರೆ ನೀವೇ ನೋಡ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಮಗೆ ಲಕ್ ಬರ್ತಾ ಇದೆಯಾ, ಇಲ್ಲ ಕೋರ್ಟ್ ಕೇಸು ಈ ತರ ಹಾಸ್ಪಿಟಲೈಸೇಷನ್ ತಿರುಗ್ತಾ ಇದೀವಾ, ಇಲ್ಲ ಯಾರಿಗನ್ನ ದುಡ್ಡು ಕೊಟ್ಟಿದ್ರೆ ವಾಪಸ್ ತಗೊಳಕ್ ನಿಮ್ ಕೈಯಲ್ಲಿ ಹಾಕ್ತಾ ಇದೆಯಾ ಅಂತ ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಎಲ್ಲರೂ ಹೇಳ್ತಾ ಇದಲ್ಲ 4, 5, 6 ಅಲ್ಲಿ ಒಳ್ಳೆ ಲಕ್ ಇದೆ ಅಂತ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಲ್ಲಿ 4, 5, 6 ಗನ ಇದ್ರೆ ಈ ಲಾಸ್ಟ್ ಅಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀವ ಇಲ್ಲ ಅಂತ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಿಮಗೆ ಗೊತ್ತಾಗುತ್ತೆ. ಕರೆಕ್ಟ್ ಆಗಿ ಸಕ್ಸಸ್ ಆಗಿದೀವಿ ನಾವು, ಅವ್ರು ಕೊಟ್ಟಿದ್ದಾರೆ ಅಂತಂದ್ರೆ ಇಟ್ಸ್ ಓಕೆ, ನಿಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಈ ಮೊಬೈಲ್ ನಂಬರ್ ಅಲ್ಲಿ ಒಂದು ಪೇರ್ ಕೂಡ ಕರೆಕ್ಟ್ ಆಗಿಲ್ಲ. ನಾವು ತುಂಬಾ ದಿವಸದಿಂದ ಹೇಳ್ತಾ ಇದೀವಿ, ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಕೆಲವು ರೂಲ್ಸ್ ಇದೆ, ಅದ ಪದ್ಧತಿಗಳನ್ನ ಉಪಯೋಗಿಸ್ಕೊಂಡೆ ತಗೋಬೇಕು. ಫಸ್ಟ್ ರೂಲ್ ಏನಂದ್ರೆ ನಿಮ್ ಲಕ್ಕಿ ನಂಬರ್ ನಿಮ್ಗೆ ಗೊತ್ತಿರ್ಬೇಕು. ಎರಡನೇದು ಸ್ಟಾರ್ಟಿಂಗ್ ನಂಬರು ಎಂಡಿಂಗ್ ನಂಬರ್ಗೆ ಕರೆಕ್ಟ್ ಆಗಿ ಕನೆಕ್ಟಿವಿಟಿ ಇರಬೇಕು, ಆ ತರ ಇರಬೇಕು. ಜೊತೆಗೆ ಈ ಮೊಬೈಲ್ ನಂಬರ್ಸ್ 9 ಜೋಡಿಗಳು ಪರ್ಫೆಕ್ಟ್ ಆಗಿರ್ಬೇಕು. ಅದ್ರ ಜೊತೆಗೆ ನೀವು ಏನ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಬಿಸ್ನೆಸ್ ನಂಬರ್ ಇರಬೇಕು. ಒಂದು ಡಾಕ್ಟರ್ ಕೆಲಸ ಮಾಡ್ತಾ ಇದ್ದೀರಾ, ಆ ಡಾಕ್ಟರ್ದು ನಂಬರ್ ಇದ್ರೆ ನಿಮ್ಮ ಉದ್ಯೋಗದಲ್ಲಿ ಗ್ರೋತ್ ಸಿಗುತ್ತೆ. ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಆ ತರ ನಂಬರ್ ತಗೋಬೇಕು. ಇಲ್ಲ ಯಾರನ್ನ ಎಜುಕೇಶನ್ ಕಂಪ್ಲೀಟ್ ಆಗಿ IAS ಇಲ್ಲ IPS ಇಲ್ಲ ಯಾವ್ದನ್ನ ಇಂಜಿನಿಯರಿಂಗು, ಈ ತರ ಒಂದೊಂದು ನಂಬರ್ಸ್ ಇದೆ. ಈ ನಂಬರ್ಸ್ ಏನಪ್ಪಾ ಅಂದ್ರೆ ವೈಬ್ರೇಷನ್, ಆ ತರ ಸೆಲೆಕ್ಟ್ ಮಾಡಬೇಕೆ ಹೊರತು ಲಾಸ್ಟ್ ಅಲ್ಲಿ 4, 5, 6 ಇದೆ, ಆಮೇಲೆ 555 ಇದೆ, ಆ ತರ 7, 8, 6 ಇದೆ. ಕೆಲವ್ರು ಹೇಳ್ತಾರಲ್ಲ 7, 8, 6 ಅಂದ್ರೆ ಎಕ್ಸಲೆಂಟ್ ನಂಬರ್ ಅಂತ. ಇವೆಲ್ಲ ಕೆಲಸ ಮಾಡೋದಿಲ್ಲ, ಇವೆರಡು ರಾಂಗ್ ನಂಬರೇ. 7, 8 ಅನ್ನೋದು ರಾಂಗ್ ನಂಬರೇ, 8, 6 ಅನ್ನೋದು ರಾಂಗ್ ನಂಬರೇ. ಆದ್ರೆ ಈ ಟೋಟಲ್ ನಂಬರ್ ಒಳ್ಳೇದೇ ಇರ್ಬೋದು, ನಾನು ಇದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. 7, 8, 6 ಅನ್ನೋದು ಒಂದು ದೇವ್ರ ನಂಬರ್ ಅಂತ ಹೇಳ್ತಾರೆ, ಕೆಲವರು ಯೂಸ್ ಮಾಡ್ತಾ ಇದ್ದಾರೆ, ಸಂತೋಷ, ಅದು ಅವ್ರು ಇಟ್ಕೊಂಡ್ಲಿ. ಆದ್ರೆ ಮೊಬೈಲ್ ನಲ್ಲಿ ಏನಾದ್ರು ಇದು 7, 8, 6 ಎಂಡಿಂಗ್ ಅಲ್ಲಿ ಬಂದ್ರೆ ಇದು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಯಾವತ್ತೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಮೊಬೈಲ್ ಅಲ್ಲಿ 1, 3, 5, 6, 7, 9 ಇಷ್ಟು ನಂಬರ್ಸ್ ಬರ್ಬೇಕು ಮೊಬೈಲ್ ಅಲ್ಲಿ, ಆವಾಗ ಮಾತ್ರ ಏಳಿಗೆ ಆಗೋದು. ಕೆಲವ್ರು ಏನು ಹೇಳ್ತಾ ಇದ್ದಾರೆ 1, 3, 5, 6, 7 ಇಷ್ಟಿದ್ರೆ ಸಾಕು, ಸಕ್ಸಸ್ ರೇಟ್ ಸಿಗ್ಬಿಡುತ್ತೆ. 9 ಇದ್ರೇನೆ ನೇಮ್ ಅಂಡ್ ಫೇಮ್ ಕೊಡೋದು. ಒಳ್ಳೆ ಹೆಸರು ಪ್ರಖ್ಯಾತಿ ಗಳಿಸ್ಬೇಕು, ಒಳ್ಳೆ ಚೆನ್ನಾಗಿ ಇದಾಗಬೇಕು ಅಂದ್ರೆ 9ನೇ ಸಂಖ್ಯೆ ಇರಲೇಬೇಕು. ಈ 9ನೇ ಸಂಖ್ಯೆಗನ ಇಲ್ಲ ಅಂದ್ರೆ ಅವ್ನಿಗೆ ಧೈರ್ಯನೇ ಇರಲ್ಲ. ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಇನ್ ಧೈರ್ಯ ಇಲ್ಲ ಅಂದ್ರೆ ಏನ್ ಕೆಲಸದಲ್ಲ ಅವ್ರು ಸಕ್ಸಸ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳಿದೀನಿ. ಈ 4, 5, 6 ಯಾರ್ಯಾರು ಇದೆಯೋ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ.
ನಿಮ್ಮ ಮೊಬೈಲ್ ನಂಬರ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮೊಬೈಲ್ ನಂಬರ್ ತಕೊಂಡು ಇದೇ ತರ 9 ಪೇರ್ಸ್ ಹಾಕಿ ಅಲ್ಲಿ ಏನೇನು ಇಶ್ಯೂ ಇದೆ ನೀಟಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.